ಆಮೇಲೆ ಹೆಸರು ಉದ್ದಾಗ ಅಲ್ಸಂದಿ ಅವತ್ತು ತಾಕತ್ ಎಷ್ಟು ಬರ್ತೈತಿ. ಸಣ್ಣ ಡ್ಯಾಂಚಿ ಎತ್ತರ ಬರ್ತಾವೆ. ಕಂಪ್ಲೀಟ್ ಹೊಲ ಎಲ್ಲ ಫುಲ್ ಹಸಿರು ಕಾಣ್ತೈತಿ. ಅವಾಗ ಏನು ಮಾಡ್ತೀವಿ, 2.5 ತಿಂಗಳಿಗೆ ಅದೆಲ್ಲ ಕಂಪ್ಲೀಟ್ ಡಿಕ್ಸ್ ಓಡಾಡಿಸಿ ಕಂಪ್ಲೀಟ್ ಮಣ್ಣ ಮುಗಿಸ್ತೇವೆ. ಕಬ್ಬು ಸೆಕೆಟನ್ನ ಕಬ್ಬು ಕುಳೆ ಕಬ್ಬು ಸಿಗ್ತದೆ. ಸಿಕ್ಕಿದ್ದು ಕುಳೆ ಕಬ್ಬ, ಕೋಲಿ, ಹೆಸರು, ಉದ್ದ, ಅಲ್ಸಂದಿ ಎಲ್ಲ ಕೂಡ ಒಳಗೆ ಮುಗಿಸ್ತೇವೆ. ಮುಚ್ಚಿ ಒಂದು ಅಷ್ಟೊತ್ತಿಗೆ ಅಂದರೆ ನಮ್ಮ ಜನವರಿ, ಫೆಬ್ರವರಿ, ಮಾರ್ಚ್ 15 ಮಟ್ಟ ಇದೆಲ್ಲ ಪ್ರೊಸೆಸ್ ಆಗ್ತದೆ. ಮಾರ್ಚ್ 15ರಿಂದ ಏಪ್ರಿಲ್ 15, ಮೇ 15 2 ತಿಂಗಳು ಫುಲ್ ಪಲ್ಟಿಗಳೇ ಹೊಡೆದು ಎಲ್ಲ ಕಾಸ್ತೀವಿ. ಅದ್ರಾಗಿಂದ 2 ಸಲ ರೆಂಟಿ ಹೊಡ್ಕೊತೀವಿ. ಅದು ಮಣ್ಣು ತಿರುಗಿ ತುಂಬ ಅದು ಹೊಡಿ ಮುಂದೆ ಸಂಜೆ ಮುಂದೆ ಅಷ್ಟು ಮಾಡಿ ಒಂದು ಕೊಡ್ತಾ ಬೇಸಿಗೆ ಟೈಮ್ದಾಗ ಮಳೆ ಹೊಡೆದು ಸಂಜೆ ಮಾಡಿ ನೀವು ರೆಂಟಿ ಹೊಡೀರಿ. ಅಡ್ಡಾಡಿ ನೀವು ರೆಂಟಿ ಹೊಡೆದಂದ್ರೆ ರೀ, ಆ ಟೈಮ್ದಾಗ ಏನಾಗ್ತೈತಿ, ನಿಮ್ಮಲ್ಲಿ ಇದ್ರದ್ದೆಲ್ಲ ಕಾಗಿ ಬೆಳ್ಳಕ್ಕೆಲ್ಲ ನಿಮ್ಮ ತೊಡ ಬಂದಿತ್ತು. ಸಂಜೆ ಮುಂದೆ ಬರ್ತಾವೆ. ಈಗೇನು ನೀವು ಗಳೆ ಹೊಡಿತಿರ್ತಾರಲ್ಲ, ಅದ್ರ ತತ್ತಿ, ಅದ್ರ ಗೂಡ, ಇದ್ರೆಲ್ಲ ಆಗ್ತಿತ್ತು. ಇಲ್ಲೇ ಒಂದು 60% ಡ್ರೋನ್ ಕಂಟ್ರೋಲ್ ಆಗುತ್ತೆ. ಅದೇ ಇದನ್ನ ಕುಳೆ ತೆಗಿಯೋದೈತ್ರಿ ಇದೆಲ್ಲರೂ. ಈಗ ಒಂದು ಪ್ರತಿ ವರ್ಷ ಒಂದು ಲಾವಣಿ ಒಂದು ಪಾಡು 2 ಕಾಯ್ತೇವೆ, 3ನೇದಕ್ಕೆ ಆಗಿ. ಮತ್ತು ಇಲ್ಲಿ ಏನು ಮಾಡ್ತೀನಿ ರೀ, ಅಲ್ಲೊಂದು ಪ್ಲಾಟ್ ರೀ, ಅದು 2 ಎಕರೆ ಪ್ಲಾಟ್ ರೀ, ಇದು 3 ಎಕರೆ ಪ್ಲಾಟ್ ರೀ, 2 ಎಕರೆ 2 ಗುಂಟೆ ಪ್ಲಾಟು. ಈ ವರ್ಷ ನನಗೆ ಯಾವುದ್ರ ಒಂದು ಪ್ಲಾಟ್ ಫುಲ್ಲ ಇರಬೇಕು. ಅಲ್ಲಿ ಪ್ಲಾಂಟೇಶನ್ ಆತ್ರಿ, ಇನ್ನು ಮುಂದೆ ಕುಳೆ ಸ್ಟಾರ್ಟ್ ರೀ. ಇದು ಕುಳೆ ಹೋಯ್ತು, ಇನ್ನು ಮುಂದೆ ಜೀವಲಕ್ಕೆ ಪ್ಲಾಂಟೇಶನ್ ಮಾಡೋದು. ಹಿಂಗೆ ಮಾಡೋದ್ರಿಂದ ರೀ ನಂಗೆ ಪ್ರತಿ ವರ್ಷ 4-4.5 ಎಕರೆ ಕಮ್ಮಿ ಇರುತ್ತೆ. 4.5 ಎಕರೆಗೆ ಅಂದ್ರೆ 400 ಟನ್ 500 ಟನ್ ಈ ಹೊಲದಿಂದ ಬರ್ಬೇಕು. ಅದ್ರ ಪ್ರಕಾರ ಅಲ್ಲಿ ಊರು ಬಡಿ ಒಂದು 3 ಎಕರೆ ಐತ್ರಿ, ಅದು ಹಂಗೆ ರೀ. 1 ಎಕರೆ ಲಾವಣಿ, 1 ಎಕರೆ ಕುಳೆ, 1 ಎಕರೆ ಲ್ಯಾಂಡ್ ಪ್ರಿಪ್ರೇಷನ್. ಈಗ 3 ಕಡೆ ಹೊಲ ಆದ್ರೆ 3 ಕಡೆ ಸಪ್ರೇಟ್ ಮಾಡಿದ್ವಿ. ವರ್ಷ ನನಗೆ 9ರಿಂದ 9.5 ಎಕರೆ ಕಬ್ಬು ಹೋಗ್ಬೇಕು. ವರ್ಷ 700, 600, 700 ಟನ್ ಕಬ್ಬು ಮೇಂಟೈನ್ ಇರ್ಬೇಕು. ಅಷ್ಟು ಮೇಂಟೈನ್ ಇರ್ಬೇಕು. ಈಗ ನಾವು 3ನೇ ಕುಳಿ ಕಾದು ಅಂದ್ರೆ ರೀ, ಮುಂದೆ ವರ್ಷ ಪ್ಲಾಂಟೇಶನ್ ಕಿಲ್ ಆಗ್ತೈತಿ. ಅಂದ್ರೆ 3ನೇ ಕುಳಿಗೆ ಏನಿರ್ತೈತಿ, ನೆಲದಾಗಿಂದ ಈಗ ಇದನ್ನೆಲ್ಲ ಅಪ್ಟ್ಯಾಕ್ ಮಾಡ್ಕೊಂಡಿರ್ತೈತಿ. ಮತ್ತು ಹೊಳ್ಳಿ ನಾವು ಕಬ್ಬು ಕಾದು ಅಂದ್ರೆ 40-45 ಎವರೇಜ್ ಬರ್ತೈತಿ. ಈಗ 6 ತಿಂಗಳ ಹೊಲನೂ ಸುಧಾರಿಸ್ತೀರಿ. ಅದು ಭೂಮಿ ಫಲವತ್ತತೆನೂ ಹಾಳು ಮಾಡ್ಕೊಳ್ಳಿಲ್ಲ. ಮುಂದಿನವ್ರು ಭೂಮಿನೂ ಬಿಟ್ಟು ಆಮೇಲೆ ನಮ್ಮ ಇಳುವರಿನೂ ಹೆಚ್ಚಾಯ್ತು. ಹಂಗೆ 3 ಸ್ಟೆಪ್ ಮಾಡ್ಕೊಂಡ್ರೆ ನಮ್ಗೆ ಪರ್ಫೆಕ್ಟಾಗಿ ಇದು ಬರುತ್ತೆ. ಈ ಸದ್ಯ ಇಲ್ಲಿ ನೋಡಲ್ಲ, ಈಗ ಹೋಗಿ ಫುಲ್ ತಂಪೈತಿ ಒಳಗೆ. ಫಸ್ಟ್ ಕ್ಲಾಸ್ ಗೊಬ್ಬರ ನೋಡ್ರಿ, ಇಡೀ ಹೊಲ ಎಲ್ಲ ಗೊಬ್ಬರ. ಫುಲ್ ಕಳ್ತಿರ್ತೈತೆ ರೀ. ಆಮೇಲೆ ಇದು ಈಗಾದರೂ ಈಗ ಮಣ್ಣು ಇದಾದ್ಕೂಲೆ ಇದ್ರ ಮೇಲೆ ಕೋಳಿ ಗೊಬ್ಬರ ಹೋಗೋದೈತೆ ರೀ, ಸಿಂಗಲ್ ಸೂಪರ್ ಫಾಸ್ಫೇಟ್ ಹೋಗೋದೈತಿ. ಕೋಳಿ ಕಾಯಂಗಿಲ್ಲ ರೀ, ತೆಗಿಯೋರ್ದೇವ. ಹ್ಞೂ ರೀ. ಇನ್ನೇನು ಮಾಡ್ತೇನೆ ರೀ, ಈಗ ಅಲ್ಲಿ ಟ್ರಯಲ್ ಮಾಡೀನಿ ರೀ. ಇದ್ರ ಮೇಲೆ ಸಣ್ಣ ಡೆಂಜಿ ಗೊಚ್ಕೊಂಡು ಪವರ್ ಟೈಲರ್ ಮಿಕ್ಸ್ ಮಾಡ್ಕೊಂಡ್ಬರ್ತೀನಿ. ನಾಡ್ತೈತೆ ರೀ. 2-2.5 ತಿಂಗಳದ ಸಣ್ಣ ಡೆಂಚಿ ಇಷ್ಟು ಬರ್ತದೆ ರೀ. ಕಬ್ಬು ಒಂದು ಇಷ್ಟಿಷ್ಟು ಬರ್ತೈತಿ. ಅವಾಗ ಒಮ್ಮೆ ಎಲ್ಲ ಪಲ್ಟಿ ನಾವು ನೆಲದ ಹಾಕಿದಂದ್ರೆ ಇದೂ ಹಸಿರಲ್ಲಿ ಗೊಬ್ಬರ ಆದಂಗೆ ಆಗ್ತೈತಿ. ಇದು ಹಸಿರಲ್ಲಿ ಗೊಬ್ಬರ ಆಗ್ತದೆ. ಮೊದ್ಲೇನು ಮಾಡ್ತಿದ್ದು ರೀ, ಮೊದಲೆಲ್ಲ ರೋಟ್ರು ಹೊಡೆ ತೆಗೆದು ಆಮೇಲೆ ಗಳೆ ಮಾಡ್ಕೊಂಡು ಸಣ್ಣ ಬಿತ್ತಿದ್ದು. ಅವಾಗ 3-4 ಸಾವಿರ, ಒಂದು 4-5 ಸಾವಿರ ರೂಪಾಯಿ ಹೆಚ್ಚು ಖರ್ಚಾಗ್ತಿತ್ತು. ಈಗ ಅವಾಗ ಒಮ್ಮೆ ಮಾಡಿದಂದ್ರೆ ರೀ, ಇದು ಹಸಿರಲ್ಲಿ ಗೊಬ್ಬರ ಒಂದು ಇಷ್ಟು ಬರತ್ತೆ ರೀ. 2-2 ತಿಂಗಳಿಗೆ ಇದು ಹಸಿರಲ್ಲಿ ಗೊಬ್ಬರ ಆಯ್ತು. ಇದು ಒಳಗೂ ಸಣ್ಣ ಬಡ್ಡಿ ಹಸಿರಲ್ಲಿ ಗೊಬ್ಬರ ಆಯ್ತು. ಫುಲ್ ಎಲ್ಲ ಕಂಪ್ಲೀಟ್ ಫೆಬ್ರವರಿ 15-20 ಡೇಟ್ ವೈಸ್ ರೀ. 20 ಇದನ್ನೆಲ್ಲ ಪಲ್ಟಿ ಹೊಡೆದು ಬಿಟ್ಟು ರೀ, ಮುಂದೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ 2 ತಿಂಗಳು ಫುಲ್ ಬಿಸಿಲಾಗ ಕಾಸ್ತೀವಿ. ಗಳೆ ಹೊಡಿ ಮುಂದೆ ಗಳೆ ಹೊಡೆದು ಸಂಜೆ ಮುಂದೆ ಹೊಡಿತೀವಿ ರೀ. ಗಳೆ ಹೊಡಿಯೋದು ಸಂಜೆ ಮುಂದೆ ಹೊಡ್ಯಾಕತ್ತು ಅಂದ್ರೆ ರೀ ಏನಾಗ್ತೈತಿ, ಸಂಜೆ ಮುಂದೆ ಕಾಗಿ ಆಮೇಲೆ ಬೆಳ್ಳಕ್ಕಿ ಭಾಳ ಬರ್ತಾವೆ. ಅವು ನಮ್ಮ ಹೊಲದಾಗಿನ ಡೊಣ್ಣ ಹುಳ, ರೈತ ಏನು ಶತ್ರು ಕೀಟ ಇರ್ತಾವಲ್ಲ ಆಡ್ಸಿರ್ತಾವ್ರು. ಮಿತ್ರ ಕೀಟ ಯಾವತ್ತು ತಿನ್ನಂಗಿಲ್ಲ. ಕಾಗಿ ಮತ್ತು ಇದನ್ನ ಶತ್ರು ಕೀಟದ ಎಲ್ಲ ಆಡ್ಸಿರ್ತಾವ್ರು. ಅವು ಡೊಣ್ಣ ಹುಳ ತಿಂದು ಹೋಗ್ತೈತಿ, ಗೊರ್ಲಿ ತಿಂದು ಹೋಗ್ತೈತಿ, ಎಲ್ಲ ಹೊಲ ಸ್ವಚ್ಛ ಆಗ್ಬಿಡ್ತೈತಿ. ಒಂದು 80% ಅದರಲ್ಲೇನು ಕಂಟ್ರೋಲ್ ಆಗ್ತದೆ ಡೊಣ್ಣ ಹುಳ.
ಸಂಜೆ ಮುಂದೆ 2-3 ಸಲ ನಾವು ಹೊಡೆದು ರೀ ನೆಲನೂ ಪೂರ ಹದ ಆಗ್ತೈತಿ ಬ್ಯಾಸಿಗೆ ಮಳೆ ಇರೋಂಗಿಲ್ಲ. ಮಳೆ ಆತಂದ್ರೆ ಒಳಗೆ ಟ್ರ್ಯಾಕ್ಟರ್ ಹಾಕಂಗಿಲ್ಲ, ವೇಟ್ ಇದಾಕ ಅದ್ರ ಭೂಮಿ ಭಾಳ ಗಟ್ಟಿ ಆಗ್ತೈತಿ. ಅದಕ್ಕೆ ಬ್ಯಾಸಿಗೆ ಮಾಡ್ಕೊಂಡು ಮೇದಾಗ ಮೇ ರೋಣಿ ಮಳೆ ಬರ್ತೈತ್ರಲ್ಲ ಅವಾಗ ಕಂಪ್ಲೀಟ್ 5 ಫುಟ್ ಸಾಲು ಬಿಡ್ತೀವಿ ರೀ. ಸಾಲು ಬಿಟ್ಟು ಸಾಲಿನಾಗ ಮತ್ತೆ ಡೆಂಚೆ ಸಾಲು ಬಿಡೋದು ಗಾಡಿ ಇದು ಗಳೆ ಟ್ರ್ಯಾಕ್ಟರ್ ಅವಾಗೆಲ್ಲ ನೆಲ ಪೂರ ಹದಾಗಿರ್ತೈತಿ. ಈಗ ನೆಕ್ಸ್ಟ್ ಸಾಲ ಇಲ್ಲಿ ಬಿಡ್ತೀರಿ ಇಲ್ಲಿ ಬಿಡ್ತೀವಿ, ಇಲ್ಲಿ ಬಿಡ್ತೀವಿ ರೀ. ಆಮೇಲೆ ಸಣ್ಣ ಹಾಕೋತೀವಿ, ಅದನ್ನ ಅಲ್ಲೇ ಒಳಗೆ ಮುರಿತೀವಿ. ಆಮೇಲೆ ಇದು ಬೋದ್ ಆಗ್ತೈತಿ, ಇದು ಸಾಲ ಇದು ಫುಲ್ ಫಲವತ್ತತೆ ಆಗಿರ್ತೈತಿ. ಅದು ಮತ್ತು ಒಳಗೆಲ್ಲ ಸಣ್ಣ ಬಾಟ್ ಹೆಂಚಿ ಎಲ್ಲ ಒಳಗೆ ಮುಚ್ಕೋತೈತಿ. ಆಮೇಲೆ ಈಗ ಸಾಲ ಆಗ್ತೈತಿ ಆರಾಮ. ಅದೆಲ್ಲ ನಮ್ಗೆ 2-2.5 ತಿಂಗಳ ಮಟ್ಟ ಅದು ಒಳಗೇನು ಕಲ್ಟಿವೇಶನ್ ಇಲ್ಲ, ಏನಿಲ್ಲ ರೀ. ಒಳಗೇನು ಹಾಕಂಗಿಲ್ಲ, ಏನಿಲ್ಲ. ಒಟ್ಟು ನೆಲ ಏನಂದ್ರೆ ನೋಡ್ರಿ ಭೂಮಿ ಫಲವತ್ತೈತಿ ನೋಡಿ. ವೆರಿ ಇಂಪಾರ್ಟೆಂಟ್ ಅಂದ್ರೆ ಕಬ್ಬು ಬೆಳೆಯೋಕೆ ಭೂಮಿ ಫಲವತ್ತೈತಿ. ಈಗ ನಾವು ಈಗ ರಗಡ್ ಮಂದಿ ಇದೇ ಮಾಡ್ತಾರೆ ರೀ. ಈಗ ಕುಳೆ ಗೊತ್ತಿಲ್ಲ ರೀ, ರೋಟಿ ಹೊಡೋದು ಮಾಡಿ ಒಟ್ಟು ಒಂದು 8 ದಿವಸ ಬಿಟ್ಟು ಒಂದು ಗೊಂಜಾಳ ಬರ್ತೈತಿ, ಗೊಂಜಾಳ ಹಾಕೋದು. ಹೌದು, ಗೊಂಜಾಳ ಬಂದ ಕೂಡಲೇ ಆಮೇಲೆ ಗೊಂಜಾಳ ತೆಗಿತಾರೆ ರೀ. ಸೋಯಾಬೀನ್ ಹಾಕೋದು, ಸೋಯಾಬೀನ್ ತಕ್ಕೊಂಡು ಮತ್ತು ಹೊಳ್ಳಿ ಕಬ್ಬು ಐತಿ. ಸೋಯಾಬೀನ್ ಕಾಲಿಗೆ ಆಗೈತಿ, ಕಬ್ಬು ಹಚ್ಚೋದು. ನಿಜ ರೀ. ಅದ್ರಾಗ ಭೂಮಿಯಾಗಿಂದ ಯಾವುದೋ ಒಂದು ಏನೇ ಇಲ್ಲ ರೀ, ಭೂಮಿಯಾಗಿಂದ ಕಾಳು ತಕೊಂಡ್ರಿ ಅದು ಹಸಿರು ಗೊಬ್ಬರ ಅಲ್ಲ, ಭೂಮಿ ಎಲ್ಲರೂ ಅಂತಾರೆ ಸೋಯಾಬೀನ್ ಕಾಲಿಗೆ ಭಾಳ ಅಂತ ತಪ್ಪಲು ಬರ್ತೈತಿ. ಖರೆ ಸೋಯಾಬೀನ ಗೊಂಜಾಳದಟ್ಟು ಭೂಮಿಯಾಗ ಫಲವತ್ತತೆ ಜಗ್ಗೋದು ಯಾವ ಬೆಳೆ ಇಲ್ಲ ಅದ್ರಾಗ ಗೊಂಜಾಳ ಅಂತೂ ಮೇಜರ್ ರೀ. ಗೊಂಜಾಳ ಹಾಕಿದ ನೆಲಕ್ಕೆ ಕಬ್ಬು ಕೊಂಡಂಗಿಲ್ಲ ನೋಡ್ರಿ. ಮತ್ತು ಕಬ್ಬಿನಾಗ ಗೊಂಜಾಳ ಹಾಕ್ರಂತೂ ಟೋಟಲಿ ಕಬ್ಬು ಫೇಲ್. ಈಗ ಏನಂದ್ರೆ ನಮ್ಮ ಕಾನ್ಸೆಪ್ಟ್ ಕಬ್ಬಿನ ಮೇಲೆ ರೀ. ಹೌದು, ಪೂರಾ ಕಬ್ಬಿನ ಮೇಲೆ ರೀ. ನಾವು ಕಬ್ಬಿ ಬೆಣ್ಣೆ ಹತ್ತಿದ ಕಾರಣ ಅಂದ್ರೆ ಫಿಕ್ಸ್ ರೇಟ್. ನಾವು ಹಿಂದೆ ಬಿದ್ದಿದ್ದು ಅದಕ್ಕೆ ನೋಡಿ ಫಿಕ್ಸ್ ರೇಟ್. ನಾವು ಇದ್ರಾಗ ಎಷ್ಟು ಹೈಯೆಸ್ಟ್ ಈಲ್ಡ್ ಹೆಂಗೆ ನಾವು ತಕ್ಕೋತ ಹೋಗ್ತಿರಲ್ಲ, ಹೈಯೆಸ್ಟ್ ಈಲ್ಡ್ ಹೆಂಗೆ ತೆಗಿತೀವೋ ಆಟೋಮೆಟಿಕ್ ಅಷ್ಟು ಇದು ಬಂದು ಬರ್ತದೆ. ಬಸ್ ಬಡ ಅಲ್ಲಿ ಪಾಟ್ ಒಂದು ನೋಡ್ಬೋದು ಸುಗದ ಬಿಸಿಲು. ಈಗ ಹಂಗಾಗ್ತಂದ್ರೆ ಸರ್ ಏನಾಗ್ತೈತೆ ರೀ, ಕಬ್ಬಿಗೆ ನಾವು ಖರ್ಚು ಎಷ್ಟು ತಿಂಗಳು ಮಟ್ಟ ಮಾಡ್ತೇವೆ ರೀ? 6 ತಿಂಗಳು ಮಟ್ಟ ಹೋಗ್ತದೆ. 5-6 ತಿಂಗಳು. ಮುಂದೆ ಬರೀ ವಾಟರ್ ಮ್ಯಾನೇಜ್ಮೆಂಟ್ ಮಾಡ್ಕೊತ ಹೋಗೋದು, ಭಾಳ ಅಂದ್ರೆ ಸ್ವಲ್ಪ ಗೊಬ್ಬರ ಕೊಟ್ಕೋತ ಹೋಗೋದು ಅಷ್ಟೇ. ಕೊಟ್ಕೊತ ಹೋದ್ರೆ ರೀ ನೀವು ಪ್ರತಿ ತಿಂಗಳಿಗೆ 5-6 ಟನ್ ಹೆಚ್ಚು. ಯಾಕೆ ಒಂದು ಕಬ್ಬು ರೀ 5ನೇ ತಿಂಗಳಿಗೆ ಗಣಿ ಕಟ್ಟಕ್ಕೆ ಸ್ಟಾರ್ಟ್ ಆತಂದ್ರೆ ಪ್ರತಿ ತಿಂಗಳ 2-3 ಗಣಿ ಕಟ್ಟಿ ನಿಮ್ಗೆ 13-14 ತಿಂಗಳ ಮಟ್ಟ ಬಿಡ್ತೈತೆ. ಈಗ ನೀವು 3 ಗಣಿಕೆ ಪ್ಲಸ್ 40,000ಗಳ ಒಂದು ಸಂಖ್ಯಾಶಾಸ್ತ್ರ 41 ಟ್ರ್ಯಾಕ್ಟರ್ ಇದಕ್ಕೆ ಹೋಗಿ 40,000 ಒಂದು ಎಕರೆ ಐತಿ. 1,20,000 ಗಣಿಕೆ ಆಗ್ತದೆ. 1,20,000 ಗಣಿಕೆ ಒಂದು ಗಣಿಕೆ ಬರೀ ಒಂದು 100 ಗ್ರಾಮ್ ಬಂದ್ರು ರೀ 12 ಟನ್ ಇರ್ತದೆ. ಅಲ್ಲಿ ಸೌಕರ್ಯ ಬಡ್ಡಿ ನೋಡ್ರಿ ಅದನ್ನ ಈ ದಪ್ಪ ಬರ್ಬೇಕಂದ್ರೆ ನಮ್ದು ಇದು ಎಷ್ಟು ತಿಂಗಳದ್ದು ಐತಿ ಸರ್? ಇದು 5 ತಿಂಗಳು. ನಮ್ಮ 7-8 ತಿಂಗಳಿಂದ ಈ ಫ್ಯಾಕ್ಟ್ರಿ ಕಳಿಸೋ ಲೆವೆಲಿಗೆ ಹಿಂಗೆ ಬರ್ಕೊಂತ ಹೋಗ್ತೈತಿ. ಈಗ ನೀವು ಯಾವುದೋ ಒಂದು ಇದು ನೋಡ್ರಿ, ಇದು 5 ಫುಟ್ ಸಾಲ ರೀ. 10 ಫುಟಿಗೆ ಒಂದೊಂದು ಮಾಪ್ ಮಾಡಿ ಕನ್ಕೊಳ್ಸಿದ್ವಿ. ಅಲ್ಲೊಂದು ಕಂಡು ಇಲ್ಲೊಂದು ಕಂಡು ಒಂದೇ ಸಿಂಗಲ್ ಕಂಡು ಸಿಂಗಲ್ ಬಡ್ಡಿ ಇಷ್ಟೇ ಕುಣಿಸಿದ್ರಿ. ನೀವು ಯಾವುದು ಗಡ್ಡಿ ಎಣಿಸ್ರಿ ಒಟ್ಟು 8, 9 ಮರಿ ನೋಡಿ. 1, 2, 3, 4, 5, 6, 7, 8. 3, 4, 5, 6, 7, 8, 9, 11. ಆ ಗಡ್ಡೆ ಕಮ್ಮಿ ಐತಿ. ಇಲ್ಲಿ ಕಡಿಮೆ ಐತಿ. ಆ ಗಡ್ಡೆಗೆ 5 ಐತಿ. 5 ಅಂದರೆ ಎವರೇಜ್ 8 ಕಬ್ಬು 8, 9. 6,000 ಕಣ್ ರೀ. ಹಂಗೇನು ಎಕ್ಸ್ಟ್ರಾ ಇದು ಈಗ ಮದಿ ಭಾಳ ಬರಕತ್ತಾನ ಸ್ವಲ್ಪ ಮಣ್ಣು ಎಸ್ಕೊಂಡ್ರಿ ಓಡಿಸೋದ್ರಿ ಮದಿ ಭಾಳ ಬರಕತ್ತಾನ. ಆಮೇಲೆ ಇಂಥವೇನು ಈ ಟೈಪ್ ಇರ್ತಾವಲ್ಲ ಇಂಥವೆಲ್ಲ ಮುಟ್ಟು ತೆಗೆದಿರ್ತೇವೆ. ಕಸ ತೆಗೆದು ಬಿಡೋದಲ್ರಿ? ಕಸದಂತೂ ಏನು ಕಸ ತೆಗಂಗಿಲ್ಲ ರೀ. ನಂದು ಒಟ್ಟು ವರ್ಷಕ್ಕೆ ನಂದು ಕಬ್ಬಿನ ಕಸದ ಖರ್ಚು ಐತಿ 2,600 ರೂಪಾಯಿ ರೀ. ವರ್ಷ ಹಿಡ್ಕೊಂಡ್ರಿ. ಪ್ಲಾಂಟೇಶನ್ ಮಾಡ್ತೇನೆ ರೀ 20-25 ದಿವಸಕ್ಕೆ ಮೆಟ್ರಿಕ್ ಇಂಜಿನ್ 70% WP, ಅರ್ಧ ಕಿಲೋ 10 ಪಂಪ್ ಮಾಡಿ ಹೊಡೆಬಿಡ್ತೇನೆ ರೀ.
ಅಷ್ಟು ಹೊಡೆದ್ನಿ ಅಂದ್ರೆ ಅಪ್ ಟು ನಿಮಗೆ ಸ್ಮಾಲ್ ಅರ್ಧಿಂಗ್ ಮಟ್ಟ ಕಸ ನಾಟಂಗಿಲ್ಲ. ಅದು ಪ್ರೀ ಎಮರ್ಜೆನ್ಸಿ ಪೋಸ್ಟ್ ಎಮರ್ಜೆನ್ಸಿ ಎರಡೂ ತೆಗೆದ ಮಾಡ್ತೈತಿ. ಡ್ರಿಪ್ ಇರೋದ್ರಿಂದ ಕಸ ಆಗಂಗಿಲ್ಲ. ಆಮೇಲೆ ಕಲ್ಟಿವೇಷನ್ ಮಾಡ್ಬಿಟ್ಟು ಗೊಂಬೆ ಆಗ್ತೈತಿ ರೀ, ಅವಾಗ ಒಮ್ಮೆ ಹೊಡೆದು ಬಿಡ್ತೀನಿ ರೀ. ಅವಾಗ ಅರ್ಧ ಕಿಲೋ ಪಾಕೆಟ್ 10 ಪಂಪ್ ರೀ. ಆಮೇಲೆ ಓಟ ಏರ್ಸ್ ಮೇಲೆ ಅವಾಗ ಹೊಡೆದು ಬಿಡ್ತೀನಿ. 3 ಸಲ ಹೊಡೆದ್ನಂದ್ರೆ ಕಂಪ್ಲೀಟ್ ನಮ್ಗೆ ಅಪ್ ಟು ಹಾರ್ವೆಸ್ಟಿಂಗ್ ಮಟ್ಟ ಕಸನ ಬರೋಂಗಿಲ್ಲ. ಯಾಕೆ ಮುಂದೆ ಇವೆಲ್ಲ ಈ ಕಳಿಗೆ ತೆಗಿತೀವಲ್ಲ, ಕಳಿಗೆ ತೆಗೆದು ಒಳಗೆ ಹೋಗ್ಬಿಡ್ತೀವಿ, ಕಸ ನಟಂಗಿಲ್ಲ. ಈಗ ಹುಟ್ಕಬ್ಬೆಲ್ಲ ಮುರು ತೆಗೆದಿರ್ತೇವೆ ರೀ. ತಿಂಗಳಿಗೆ ಒಂದೊಂದು ಗಣಿಕೆ ಅಂತ ಬಂದ್ಬಿಟ್ಟತ್ರ ಆಲ್ರೆಡಿ. ಇನ್ನು ಫಾಸ್ಟ್ ಬರ್ತದೆ, ಇನ್ನು ಫಾಸ್ಟ್ ಆಗ್ತದೆ. ಇನ್ನು ಪ್ರತಿ ತಿಂಗಳ 2.5-3 ಗಣಿಕೆ ಬರ್ತದೆ. 3 ಅಲ್ಲ ಸೈಜ್ ನೋಡ್ರಿ, ದಪ್ಪ ಇನ್ನೂ ದಪ್ಪ ಇನ್ನೂ ದಪ್ಪ ಐತಿ. ನೀವು ಅಂದರೆ ಒಂದು 12 ತಿಂಗಳು ಬಿಡ್ತಾರೇನು ಸರ್? ಇಲ್ಲ 15 ತಿಂಗಳು. 15 ತಿಂಗಳು ನಂದು ಇದಾದ್ರೆ ಮುಂದಿನ ಫ್ಯಾಕ್ಟ್ರಿ ನವಂಬರ್ ಫ್ಯಾಕ್ಟ್ರಿ ಸ್ಟಾರ್ಟಿಂಗ್ ಹೋಗೋದ್ರಿ. 15-16 ತಿಂಗಳು ರೀ. ಕಬ್ಬಿಗೆ ಮಿನಿಮಮ್ 13 ತಿಂಗಳಿಂದ 16 ತಿಂಗಳು ಮಿನಿಮಮ್. ಅಂದ್ರೆ ರಿಕವರಿನೂ ಚಲೋ ಬರ್ತೈತಿ, ಫ್ಯಾಕ್ಟ್ರಿಯವ್ರಿಗೂ ಲಾಭ ಆಗ್ತೈತಿ, ನಮಗೂ ಎವರೇಜ್ ಬರ್ತೈತಿ ರೀ. ಇನ್ನು 9-10 ತಿಂಗಳು ಕಬ್ಬು ಅಂದ್ರೆ ರಿಕವರಿ ಕಮ್ಮಿ ರೀ, ಫ್ಯಾಕ್ಟ್ರಿಯವ್ರಿಗೆ ನುಕ್ಸಾನ, ನಮಗೂ ನುಕ್ಸಾನ. ನಾವು ಇನ್ನೊಂದು 2 ತಿಂಗಳು ಬರೀ ನೀರು ಹಚ್ಕೋತ ಹೋದ್ರೆ 10 ಟನ್ ಹೆಚ್ಚಾಗ್ತೈತಿ, ನಮಗೂ ನುಕ್ಸಾನ. ಅದಕ್ಕಿಂತ ಸರಳ ಆಗಸ್ಟ್, ನಂದು ಆ್ಯಕ್ಚುಲಿ ಜುಲೈ ಪ್ಲಾಂಟೇಶನ್ ರೀ. ಅದಕ್ಕಿಂತ ಮೊದಲು ಆಗಸ್ಟ್ ಮಾಡ್ತೀನಿ ರೀ. ಮತ್ತು ಈಗ ನಾ ಆಗಸ್ಟ್ ಮಾಡಿ 90, 91, 95, 108 ಮಾಡೀನಿ ರೀ. ಜುಲೈ ಮಾಡಿ 120. ಮಾನ್ಯವ್ರು ಜೂನ್ ಮಾಡ್ಲತ್ತಾರ, ನಂಗೆ ಧೈರ್ಯ ಆಗುತ್ತೆ. ಹೂ ಆಗಂಗಿಲ್ಲ ರೀ, ಅದು ಹಾಯಂಗಿಲ್ಲ, ತುರಾಯಿ ಬರಂಗಿಲ್ಲ ರೀ. ತುರಾಯಿ ಯಾವಾಗ ಬರ್ತೈತಿ ರೀ? ನವಂಬರ್ ಡಿಸೆಂಬರ್ಗೂ ತುರಾಯಿ ಬರ್ತೈತಿ, ಅದಕ್ಕಿಂತ ಮೊದಲು ಬರಂಗಿಲ್ಲ. ಈಗ ನಮ್ಗೆ ಅಕ್ಟೋಬರ್, ಈ ತಿಂಗಳು ಅಕ್ಟೋಬರ್ ನವಂಬರ್ಕಂದ್ರೆ ರೀ ಇದು 3 ತಿಂಗಳು ಕಬ್ಬು ಇರ್ತೈತಿ, 3-3.5 ತಿಂಗಳು ಕಬ್ಬು ಇರ್ತದೆ. ಅವಾಗ ತುರಾಯಿ ಬರಂಗಿಲ್ಲ. ಜೂನ್ ಹಚ್ಚಿ ಬರೋ ಚಾನ್ಸ್, ಅದಕ್ಕೆ ನಮ್ಗೆ ಧೈರ್ಯ ಆಗುತ್ತೆ. ಮೇಕ್ ಹಚ್ಚಂದ್ರೆ ಲೆಕ್ಕಿ ಬರ್ತೈತಿ, ಜೂನ್ ಹಚ್ಚಿದ್ರೆ ಆಗೋ ಚಾನ್ಸ್ ಇರ್ತೈತಿ ರೀ. ಅದ್ರ ಸಂಬಂಧ ಜುಲೈ ಹಿಡಿದೇನೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 4 ತಿಂಗಳು ಕಬ್ಬಿಗಂತೂ ಬರಂಗಿಲ್ಲ ರೀ. ಮುಂದೆ ಜನವರಿ ಫೆಬ್ರವರಿ ಅಂತೂ ಒಟ್ಟ ಬರಂಗಿಲ್ಲ. ಮತ್ತು ತಪ್ಪಿದ್ರೆ ನೆಕ್ಸ್ಟ್ ನವಂಬರ್ ಡಿಸೆಂಬರ್ಗೆ ಬರ್ತೈತಿ. ಅಲ್ಲಿಗಂದ್ರೆ ನಾನು ಬರೋಬ್ಬರ 14-15 ತಿಂಗಳು ಆಗ್ತೈತಿ. ಅದಕ್ಕೆ ನಾವು ಪ್ಲ್ಯಾನಿಂಗ್ ಮಾಡ್ಕೊಂಡು ಮೊದಲು ಪ್ಲಾಂಟೇಶನ್. ಈ ಸದ್ಯ ನಮ್ಮದು ಈಗ ಇದಕ್ಕೊಂದು ಚಾರ್ಟ್ ಮಾಡ್ತೇವೆ, ಲ್ಯಾಂಡ್ ಪ್ರಿಪ್ರೇಷನ್ ಹಿಡ್ಕೊಂಡು ಅಪ್ ಟು ಹಾರ್ವೆಸ್ಟಿಂಗ್ ಮಟ್ಟ ಎಕ್ಸೆಲ್ ಸೀಟ್ನಾಗ ಅದು ಪ್ರೋಗ್ರಾಮ್ ಹಾಕಿಬಿಡ್ತೇವೆ. ಇಷ್ಟನೇ ತಾರೀಕು ಪ್ಲಾಂಟೇಶನ್ ಮಾಡಬೇಕು, ಇಷ್ಟನೇ ತಾರೀಕು ಔಷಧ ಹೊಡಿಬೇಕು, ಇಷ್ಟನೇ ತಾರೀಕು ಫರ್ಟಿಗೇಷನ್ ಕೊಡಬೇಕು. 1 ದಿವಸ 2 ದಿವಸ ಹೆಚ್ಚ ಕಡಿಮೆ. ಅವತ್ತು ಯಾವುದೋ ಪರ್ಸಾಗ 2-3 ದಿವಸ ಅದು ಮಾಡೈತಿ ಅದ್ರಲ್ಲಿ. ಹೆಂಗೆ ಈಗ ಒಂದು ಫ್ಯಾಕ್ಟ್ರಿಗಳ್ದಾಗ ಪ್ರೊಜೆಕ್ಟ್ ಹಾಕೋತಾರಲ್ಲ, ಆ ಟೈಪ್ ಅಗ್ರಿಕಲ್ಚರ್ದಾಗ ಪ್ಲ್ಯಾನಿಂಗ್ ಇದೆ. ಕರೆಕ್ಟ್ ಮಾಡಿದ್ರೆ ನಿಮ್ಮಂಗೆ ಎಫರ್ಟ್ ಹಾಕಿ ಮಾಡ್ಬೇಕು. ಮತ್ತು ಇವ 4ರಿಂದ 5 ಸ್ಪ್ರೇ ಬರ್ತಾವೆ ರೀ. ಈಗ ನೋಡಿ ಎಲ್ಲಿ ಇವೆಲ್ಲ ಬರ್ಬರ್ತೀವಿ ರೆಗ್ಯುಲರ್. ನೀವು ಇದು ನೋಡ್ರಿ ರೀ, ಅಗಲ ಈಗ ಇಷ್ಟ ಐತ್ರಿ. ಇನ್ನೊಂದು 2-3 ತಿಂಗಳಂದ್ರೆ 4-4 ಪಟ್ಟು ಆಗ್ತೈತಿ ರೀ. ಕಬ್ಬು ಆಹಾರ ಉತ್ಪಾದನೆ ಮಾಡ್ಕೋದು ಮೇನ್ ಅಂದ್ರೆ ಫೋಟೋಸಿಂಥೆಸಿಸ್ ರೀ, ಸೂರ್ಯನ ಕಿರಣ ಗಾಳಿಯಿಂದ ರೀ. ಅದಕ್ಕೆ ನಾವು ದಕ್ಷಿಣೋತ್ತರ ಸಾಲು ಬಿಡ್ತೀವಿ ರೀ. ಪೂರ್ವ ಪಶ್ಚಿಮ ಬಿಟ್ರೆ ರೀ ಆ ಕಡೆ ಗಾಳಿ ಒಳಗಿನ ಪಾಸಾಗಿ ಹೋಗ್ತೈತಿ ರೀ. ಆಮೇಲೆ ಈಗ ಕಬ್ಬು ನಾವು ಪೂರ್ವ ಪಶ್ಚಿಮ ಇತ್ತಂದ್ರೆ ರೀ, ಈಗ ಸಂಜೆ ಮುಂದೆ ಇದಕ್ಕೆಲ್ಲ ನೆಳ ಬರ್ತೈತಿ, ಮುಂಜಾನೆ ಇದಕ್ಕೆ ನೆಳ ಬರ್ತೈತಿ. ಅದಕ್ಕೆ ನಾವು ದಕ್ಷಿಣೋತ್ತರ ಮಾಡಿದ್ರೆ ಮುಂಜಾನೆ ಸಂಜೆ ಮಟ್ಟ ಕಂಪ್ಲೀಟ್ ಎಲ್ಲದಕ್ಕೂ ಫೋಟೋಸಿಂಥೆಸಿಸ್ ಆಗ್ತೈತಿ, ಆಹಾರ ಉತ್ಪಾದನೆ ಮಾಡಿ ಇದಾಗ್ತೈತಿ. ಆಮೇಲೆ ಗಾಳಿ ತಡದ ಬರ್ತೈತಿ, ಅಡೆತಡೆ ಬರ್ತೈತಿ. ಗಾಳಿ ಎಲ್ಲದಕ್ಕೂ ಸಫಿಷಿಯೆಂಟ್ ಇದಾಗಿರ್ತೈತಿ. ಅಂದ್ರೆ ಟೆಕ್ನಿಕಲ್ಲೂ ಆಯ್ತು ರೀ, ಸೈಂಟಿಫಿಕ್ಕು ಆಯ್ತು, ಪ್ಲಸ್ ನಮ್ದು ರೈತರ ತಲೆನೂ ಓಡಿಸೋದು. ಮತ್ತು ಎಲ್ಲ ಪೂರ ನಾವು ಸೈಂಟಿಸ್ಟ್ ಜೋಡಿ ಬಂದೈತ್ರ ನಮ್ಗೆ ಇಳುವರಿನೂ ಬರೋಂಗಿಲ್ಲ. ಅವ್ರು ಎಕರೆಗೆ ಇಟ್ಟಕ್ಕೆ ಗ್ರಾಮ್ ಹಾಕ್ಬೇಕು, ಇಟ್ಟು ಹಾಕ್ಬೇಕು, ಅವ್ರು ಚಾರ್ಟ್ ದುಡ್ಡು ಪುಸ್ತಕ ಓದಿ ಅವ್ರ. ಮತ್ತು ಇದು ಮೇನ್ ಅಂದ್ರೆ ಹತ್ತು ಕೂತು ಮಾತಾಡ್ತಾರೆ. ಒಂದು ಮೇನ್ ಅಂದ್ರೆ ಫರ್ಟಿಗೇಷನ್ ಬಗ್ಗೆ. ಇದು 2 ಎಕರೆ ಪ್ರಾಫಿಟ್. ಇವತ್ತು ನಮ್ಮ ಹೊಲಕ್ಕೆ ರಂಗನಾಥ್ ಗೌಡ ಪಾಟೀಲ್ ಸರ್ ಅವರು, ಅರುಣ್ ಮುಸ್ಲಿಮೆ ಅವರು, ಇವರು ವಿಧಾನಸೌಧ PWD ಸಚಿವಾಲಯದಲ್ಲಿ. ನಮಸ್ಕಾರ, ನನ್ನ ಹೆಸರು ರಂಗನಾಥ್ ಗೌಡ ಪಾಟೀಲ್ ಅಂತ.
PWD ಇಲಾಖೆಯಲ್ಲಿ ಅಧೀನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ವಿಧಾನಸೌಧದಲ್ಲಿ. ನಾನು ಕಳೆದ 2-3 ವರ್ಷಗಳಿಂದ ಸುಧೀರ್ ಕತ್ತಿಯವರ ಒಂದು ಈ ಕಬ್ಬು ಬೆಳೆಯುವ ವಿಧಾನವನ್ನು ಯೂಟ್ಯೂಬಲ್ಲಿ ನೋಡ್ತಾ ಬಹಳಷ್ಟು ಇಂಟ್ರೆಸ್ಟಿಂದ ನೋಡ್ತಾ ಇದ್ದೇವೆ. ಯಾಕಂದರೆ ಕೃಷಿ ಅಂದರೆ ನಮ್ಮ ಮೊದಲಿಂದನೂ ಆಸಕ್ತಿ. ಇವರು ಹಾಲಪ್ಪ ಸರು ಹಾಗೂ ಮಾನೆಯವರು ಇವು ಪ್ರತಿಯೊಬ್ಬ ಹಿರಿಯರ ಜೊತೆ ಹಾಗೂ ಕಿರಿಯರನ್ನು ಕರೆದುಕೊಂಡು ಆ ಚರ್ಚಿಸುವ ವಿಧಾನ ಬಹಳ ನನಗೆ ಆಸಕ್ತಿ ಉಂಟು ಮಾಡಿತು. ಇವರ ಹಾಗೆ ನಾನು ಬೆಳೆದು ಇವ್ರನ್ನ ಭೇಟಿ ಆಗ್ಬೇಕಂತ ಛಲ ಇತ್ತು ನಂದು. ಆದರೆ ಈ ಛಲ ನಂದು ಸಾಧ್ಯ ಆಗಲಿಲ್ಲ. 40 ರಿಂದ 55 ಟನ್ನು ಬೆಳೆಯಲಿಕ್ಕೆ ಅಷ್ಟೇ ಸಾಧ್ಯ ಆಯಿತು. ಅದಕ್ಕೆ ಈಗ ಅವ್ರನ್ನ ಭೇಟಿ ಆಗಲೇಬೇಕೆಂಬ ಛಲ ತೊಟ್ಟು ಅವ್ರನ್ನ ಅಪಾಯಿಂಟ್ಮೆಂಟ್ ತೊಗೊಂಡು ನಮ್ಮ ಗೆಳೆಯರಾದ ಬಸವೇಶ್ ಪಟ್ಟಣ ಶೆಟ್ಟಿ ಅವ್ರನ್ನ ಕರೆದುಕೊಂಡು ಅವ್ರ ಹೊಲಕ್ಕೆ ಭೇಟಿ ನೀಡಿ ಈಗ ಇಲ್ಲಿ ಅವರ ಜೊತೆ ಹೊಲದಲ್ಲಿ ನಡೆದು ಪ್ರತಿಯೊಂದು ವಿಷಯವನ್ನು ಅವ್ರ ಜೊತೆ ಚರ್ಚೆ ಮಾಡಿದಾಗ ಹೌದು ಇದನ್ನು ನಾವು ಮಾಡಬಹುದು ಅಂತ ನಮ್ಮ ಮನಸ್ಸಿಗೆ ಇವಾಗ ಮನದಟ್ಟಾಗ್ತಾ ಇದೆ. ಅದರ ಜೊತೆಗೆ ನನ್ನ ಆತ್ಮೀಯ ಗೆಳೆಯರು ಸಹ ಬಂದಿದ್ದಾರೆ. ಅವರು ಕೂಡ ಸ್ವಲ್ಪ ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ. ನಮಸ್ಕಾರ, ನನ್ನ ಹೆಸರು ಅರುಣ್ ಮಲ್ಲಪ್ಪ ಮುಸ್ಲಿಮಾರಿ ಅಂತ, ಶಾಖಾಧಿಕಾರಿಯಾಗಿ ಸಚಿವಾಲಯದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈಗ ಒಂದು ವಿಶೇಷತೆ ಅಂದರೆ ಸುಧೀರ್ ಸರ್ ನಮ್ಮ ತಾಲೂಕೆ, ನಮ್ಮದು ಇಲ್ಲೇ ಹತ್ತರ್ಗಿ ಗ್ರಾಮ. ಆದರೆ ಇಷ್ಟು ದಿವಸ ಆಯಿತು ನಮಗಿದು ವಿಚಾರಗಳು ಗೊತ್ತಿರಲಿಲ್ಲ. ಈ ವಿಚಾರವನ್ನು ನಮಗೆ ಇವತ್ತು ಹಾಗೆ ನಿನ್ನೆ ಅಧಿವೇಶನದಲ್ಲಿ ನಮ್ಮ ಅಂಡರ್ ಸೆಕ್ರೆಟರಿ ಸಾಹೇಬರು ರಘುನಾಥ್ ಗೌಡ ಪಾಟೀಲ್ರು ಈ ಥರ ಇದೆ, ಒಂದು ಸಾರಿ ನೀವು ವಿಸಿಟ್ ಕೊಡಬೇಕು, ನೀವು ಕೊಡೋಣ. ನಾವು ಅದಕ್ಕೆ ನಮ್ಮ ಊರ ಕಡೆ ಅಂತಂದ್ರೆ ನನಗೆ ಆಶ್ಚರ್ಯ ಆಯಿತು. 120 ಟನ್ ಬೆಳೀತಾವಂದರೆ ನಮ್ಮ ತಾಲೂಕಿನಾಗ ನಾನು ಇಷ್ಟು ದಿವಸ ಇವರು ಬೆಳೀತಾ ಇದ್ದಾರೆ, ಬಟ್ ನನಗಿದು ಗೊತ್ತೇ ಇಲ್ಲ. ಅದಕ್ಕೆ ಅದು ಯಾವ ಥರ ಇದೆ ಏನಿದೆ ಅಂತ ಅದು ಹೆಂಗೆ ಬೆಳೀತಾರಂತ ಗೌಡ್ರಿಗೆ ಕೇಳಿದಾಗ ಇಲ್ಲ ಒಂದು ಸರಿ ಅಲ್ಲಿ ಸಾಹೇಬ್ರಿಗೆ ಭೇಟಿಯಾಗೇ ಬರೋಣ ಇವತ್ತು ಅಂತ ಒಂದು ನಿರ್ಧಾರ ಕೈಗೊಂಡ್ಮೇಲೆ ನಮ್ಮ ಬಸವೇಶ್ ಪಟ್ಟಣ ಶೆಟ್ಟಿ ಅವರ ತಂದೆಯವ್ರದ್ದು ಅಶೋಕ್ ಪಟ್ಟಣ ಶೆಟ್ಟಿ ಸರ್ಗೆ ಫೋನ್ ಮಾಡಿದ್ವಿ. ಆಯ್ತು, ಅವ್ರಿಗೆ ಮಾತಾಡ್ಕೇಸಿ ನಮ್ಗೆ ಇವತ್ತು ಅಪಾಯಿಂಟ್ಮೆಂಟ್ ಕೊಡಿಸಿದ್ರು. ಸಾಹೇಬ್ರು ಎಲ್ಲೋ ಬೇರೆ ಕಡೆ ಹೋಗ್ಬೇಕಾಗಿತ್ತು, ಆದ್ರೂ ನಾವು ಬರ್ತವ್ರಂತ ಸ್ವಲ್ಪ ನಾನೊಬ್ಬ ರೈತ ಊರಲ್ಲಿ ಇರ್ಲಿ. ಆದ್ರೂ ನೀವು ಬೇರೆ ಕಡೆ ಹೋಗ್ತಾ ಇದ್ರಿ, ಬೇರೆ ಕಡೆ ಹೋಗೋದನ್ನ ಬಿಟ್ಟು ನಮಗೋಸ್ಕರ ಸಮಯಾವಕಾಶ ಕೊಟ್ಟಿದ್ರಿ, ಅದಕ್ಕೆ ನಿಮ್ಗೆ ಧನ್ಯವಾದಗಳು. ಎಲ್ಲ ರೈತರು ನಿಜವಾಗ್ಲೂ ಈ ರೀತಿ ಬಂದು ನೋಡ್ಬೇಕಿಲ್ಲಿ. ಆ್ಯಕ್ಚುಲಿ ನಾವು ಸುಮ್ಮನೆ ಯೂಟ್ಯೂಬ್ನಾಗ ನೋಡಿಬಿಟ್ಟು ಖುಷಿ ಪಡೋದಲ್ಲ, ವಾಸ್ತವತೆ ಏನಿದೆ ಅಂತ ಅದನ್ನು ಬಂದ್ಬಿಟ್ಟು ಇಲ್ಲಿ ನೋಡಿದಾಗ ಅದರ ವಾಸ್ತವತೆ ಏನಿದೆ, ಇದ್ರ ಏನು ಮಾಡಬಹುದು ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಮಾತ್ರ ನಮಗದು ಕಲ್ಪನೆಗಳಿಗೆ ಬರ್ತದೆ. ಆ ಥರ ನೋಡಿದಾಗ ನಿಜವಾಗ್ಲೂ ನಾವು ಈ ಬರ್ತಾ ಅವ್ರು ಹೇಳೋ ವಿಚಾರಗಳನ್ನು ಕೇಳಿದ್ರೆ ತುಂಬ ಯಾರು ನಿಜವಾಗ್ಲೂ ರೈತರು ಕರೆಕ್ಟಾಗಿ ಅವ್ರನ್ನ ಏನು ಫಾಲೋಅಪ್ ಮಾಡಿದರೆ ಆರ್ಥಿಕವಾಗಿ ಆಗಲಿ, ಆಮೇಲೆ ಮಾನಸಿಕವಾಗಲಿ, ದೈಹಿಕವಾಗಿ ಆಗಲಿ ಎಲ್ಲ ರೀತಿಯಿಂದ ಇಂಪ್ರೂವ್ ಆಗ್ತಾರಂತ ಹೇಳಿ ನಾನೊಂದು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಇವತ್ತು ನಮ್ಮ ಹೊಲಕ್ಕೆ ಬಂದು ವಿಸಿಟ್ ಮಾಡೋಕ್ಕೆ ತುಂಬಾ ಧನ್ಯವಾದಗಳು ಸರ್. ಅಲ್ಲ, ನಮಗೂ ಭಾಗ್ಯ ಒಬ್ಬ ದೊಡ್ಡ ಅಧಿಕಾರಿಗಳು ಬಂದು ನಮ್ಗೆ ವಿಸಿಟ್ ಮಾಡೋಕ್ಕೆ ಥ್ಯಾಂಕ್ ಯು ಅಣ್ಣ. ಅಲ್ಲ, ಇಲ್ಲಿ ಮಾತಾಡಿದ್ರೆ ಬಹಳ ಖುಷಿ ಆದ್ರೆ ಏನ್ ನೀವು ನನಗೆ ಗೊತ್ತಿಲ್ಲ ಇದು ಇವ್ರದ್ದು ಇದೇ ತಾಲೂಕು ಅಂತ. ಸೌಕ ಹೌದಾ ಅಂದ್ರು. ಆಮೇಲೆ ಎಲ್ಲ ಕಡೆ ಫೋನ್ ಹಚ್ಚಿದ್ರು, ಏನ್ ರೇಗೌಡ್ರ ನೀವು ಅಲ್ಲಿಂದ ಅಷ್ಟು ದೂರದಿಂದ ನೀವು ಇವ್ರ ಬಗ್ಗೆ ತಿಳ್ಕೊಂಡ್ರೆ ನನ್ನ ತಾಲೂಕಿನಾಗ ನಾನು ತಿಳ್ಕೊಂಡಿಲ್ಲ, ಬರ್ರಿ ಬಾದ್ಲು ಹೋಗೋಣ, ನನಗೂ ಭೇಟಿ ಆಗೋಣ ಬಾದ್ಲು ಅಂತ ಅಷ್ಟು ಖುಷಿ ಆದ್ರು ಅವರು. ಅಲ್ಲ, ಬಂದ್ ಭಾಳ ನಮಗೆ ಭಾಳ ಖುಷಿ ಆಯ್ತು. ಅಲ್ಲ, ನನಗೆ ಏನೈತ್ರಿ, ರೈತರು ಬಂದು ಎನಿ ಟೈಮ್ ಯಾರ ಬರ್ತಂದ್ರೆ ಅವತ್ತು ಎಲ್ಲ ಕ್ಯಾನ್ಸಲ್ ಮಾಡಿ, ಯಾಕೆ ವಾರದಲ್ಲಿ ಕಮ್ಮಿ ಅಂದ್ರು ಒಂದು 30 ರಿಂದ 40 ಜನ ಅಂತೂ ವಿಸಿಟ್ ಕೊಡ್ತಾರೆ, ಬರ್ತಿರ್ತಾರೆ. ಬಂದ್ರೆ ಮಾತ್ರ ನಾನು ಎಲ್ಲ ಸ್ಟಾಪ್ ಮಾಡಿ, ನಾನು ಎಲ್ಲೇ ಊರಿಗೆ ಹೋಗಿದ್ರು ಇದು ಕೆಲ್ಸಕ್ಕೆ ಬಂದ್ ಮಾಡಿ ಬಂದು ರೈತರ ಜೋಡಿ ಅವ್ರಿಗೆ ಒಂದು 2-3 ತಾಸು ಹೊಲದಲ್ಲಿ ಅವ್ರಿಗೆ ಏನು ಬೇಕು. ಯಾಕಂದ್ರೆ ಇದಕ್ಕೆ ಹೆಂಗೈತಿ ಗೊತ್ತೈತೇನ್ರಿ, ಇದಕ್ಕೆ ಏನಾದ್ರು ಇದ್ರು ರೈತರಿಂದ ರೈತ ಕಲಿಯೋದೈತಿ ಇಂಪಾರ್ಟೆಂಟ್. ನನಗಿಷ್ಟು ಒಂದು ಏನೋ ಒಂದು ಕಬ್ಬಿನಲ್ಲಿ ಆಸಕ್ತಿ ಹೋಗ್ಬೇಕಾದ್ರೆ ಒಬ್ಬ ರೈತರಿಂದ ನಮ್ಗೆ ಬಂದಿದ್ದು. ರೈತರಿಗೆ ಹೋಗಿ ಡಿಸ್ಕಸ್ ಮಾಡಿದ್ವಿ. ಯಾರೊಬ್ಬರು ಲೇಬರ್ ಕಸ ತೆಗಿಯೋ ಒಂದು ಲೇಬರ್ ಇದ್ರು ಅವ್ರು ಹೆಂಗೆ ಮಾಡತ್ತಾರ ಬರೀ ನೋಡ್ತೇನೆ ಅಷ್ಟೇ. ಆದ್ರೆ ನನಗಿಂತ ಅವ್ರು ಲೇಬರ್ ಶೇಣೆ ಇರ್ತಾರೆ. ಹಂಗೆ ಮಾಡ್ಬೇಡ ಹಿಂಗೆ ಮಾಡ್ಬೇಡ, ಅವರಿಂದ ನಾವು ಕಲ್ಕೋಬೇಕು. ಹಂಗೆ ನಾವು ಏನೈತ್ರಿ, ಯಾರೋ ಒಬ್ಬ ರೈತರು ಬಂದರು ಏನೋ ಬಂದರು ಅವ್ರ ಜೋಡಿ ಡಿಸ್ಕಸ್ ಮಾಡಿ, ಹಿರಿಯರು ಎಷ್ಟೋ ಜನ ನಮ್ಮಲ್ಲಿ 80-90 ವರ್ಷ ಅಜ್ಜಾರು ನಮ್ಮಲ್ಲಿ ಹೊಲಕ್ಕೆ ವಿಸಿಟ್ ಕೊಟ್ಟಾರ. ಅವ್ರು ಬಂದಾಗ ಮಾತ್ರ ಅವ್ರ ಮುಂದೆ ನಾ ಏನೂ ಮಾತಾಡೋಂಗಿಲ್ಲ. ಅವ್ರದ್ದು ಏನೈತಿ, ಹಿರಿಯರು ಮಾಡಿದ್ದು ಏನೈತಿ ಅವ್ರ ಕಡೆ ಕೇಳ್ಕೊಂಡು ನಮಗೊಂದು ಸ್ವಲ್ಪ ವಿಜ್ಞಾನಿಗಳಿಂದ ಹಾಗೂ ಯೂನಿವರ್ಸಿಟಿಯ ಪ್ರೊಫೆಸರ್ಗಳಿಂದ ಹಾಗೂ ನುರಿತ ರೈತರಿಂದ, ಪ್ರಗತಿಪರ ರೈತರಿಂದ
ಅವ್ರ ಕಡೆಯಿಂದೆಲ್ಲ ಸ್ವಲ್ಪ ಒಬ್ಬೊಬ್ಬರ ಕಡೆ ಒಂದೊಂದು ವಿಷಯ ಕಲ್ಕೊಂಡು ನಾನು ಇದು ಮಾಡಿದ್ದು, ನಾನು ಯಾವುದು BSc ಅಗ್ರಿ ಅಥವಾ ಯಾವ್ದು ಮಾಡಿಲ್ಲ, ನಾನು ಒಬ್ಬ ರೈತರ ಮಗ, ರೈತಾಗಿ ಹಂಗೆಲ್ಲ ಇನ್ನು PhD ಆಗುವಂಥದ್ದು. ಯಾಕಂದ್ರೆ ಶುಗರ್ ಕೇನ್ ಇಷ್ಟು ನಮ್ಗೆ ಇಂಪಾರ್ಟೆಂಟ್ ಅಲ್ರಿ. ಈಗ ಒಂದು ನಿಮ್ಗೆ ಹೇಳ್ತೀನಿ, ಡಾಕ್ಟರ್ ಸಂಜಯ್ ಮಾನೆ ಅವ್ರು ಆ್ಯಕ್ಚುಲಿ BA ಡಿಗ್ರಿ ಹೊಡ್ರು. ಮೊದಲೇನೋ ಸಣ್ಣ ಪುಟ್ಟ ಒಂದು ಏನೋ ಕಾಂಟ್ರಾಕ್ಟ್ ಏನೋ ಮಾಡ್ತಿದ್ರು. 20 ಟನ್ ಕಬ್ಬು ಬೆಳೆಯೋಕೆ ಸ್ಟಾರ್ಟ್ ಮಾಡಿದ್ರು. ಎಕರೆಗೆ 20 ಟನ್ ಬೆಳೆದ್ರು ಸ್ಟಾರ್ಟಿಂಗ. ಈ ಸದ್ಯ 200 ಟನ್ ಪ್ರಾಜೆಕ್ಟ್ ಇದ್ರು ಕಡೆ. ಈಗ 168 ರಿಚೀವ್ ಮಾಡ್ಯಾರ. ಅವ್ರು ಡಬಲ್ ಡಾಕ್ಟ್ರೇಟ್ ಪದವಿ ಸಿಕ್ಕೈತೆ ಬರೀ ಶುಗರ್ ಕೇನ್ ಮೇಲೆ. ಡಬಲ್ ಡಾಕ್ಟ್ರೇಟ್ ಪದವಿ ಸಿಕ್ಕದ. ಬರಾಕ ಒಬಾಮ ಅವ್ರು ಮಹಾರಾಷ್ಟ್ರದಾಗ ಒಂದು ಅಗ್ರಿಕಲ್ಚರ್ ಇಲ್ಲಿ ಬರ್ರಿ ಅಲ್ಲ, ಮಹಾರಾಷ್ಟ್ರದಾಗ ಒಂದು ಅಗ್ರಿಕಲ್ಚರ್ ಒಂದು ಫಂಕ್ಷನ್ದಾಗ ಬಂದಿದ್ರು. ಅವರು ಬಂದಾಗ ಇವ್ರ ಲೆಕ್ಚರ ಇವ್ರದ್ದೆಲ್ಲ ಕೇಳಿ ಅವತ್ತ ಇಮಿಡಿಯೇಟ್ ಸ್ಪೆಷಲ್ ಇನ್ವೈಟ್ ಕೊಟ್ಟವ್ರು, ನೀವು ಅಮೇರಿಕಾಗೆ ಬರಬೇಕು, ಅಲ್ಲಿ ನೀವು ಲೆಕ್ಚರ್ ಕೊಡ್ಬೇಕಂತೇಳಿ. ಇಲ್ಲಿಂದ ಇವ್ರು ಸ್ಪೆಷಲಾಗಿ ಕರ್ಸ್ಕೊಂಡು ಅಲ್ಲಿ ಒಂದು ಯೂನಿವರ್ಸಿಟಿ ಒಳಗೆ ಕರ್ನಾಟಕ ನಮ್ಮ ದೇಶದ ಒಬ್ಬರೇ ಪ್ರತಿನಿಧಿಯಾಗಿ ಒಟ್ಟು ಟೋಟಲ್ ಅಲ್ಲಿ ಒಂದು 45-48 ದೇಶದ ಪ್ರತಿನಿಧಿ ಕೊಟ್ಟಿದ್ರು. ಅದರಲ್ಲಿ 20 ಬರೀ ಇವ್ರಿಗೆ ಮಾತಾಡೋಕೆ ಕೊಟ್ಟು 10-15 ಮಿನಿಟ್ ಕೊಟ್ಟಿದ್ರು. ಇವ್ರು ಲೆಕ್ಚರ್ ಕೊಟ್ಟು ಮತ್ತೆ 25 ಮಿನಿಟ್ ಆದರೂ ಸ್ಟಾಪ್ ಮಾಡೋಕ್ಕೆ ಇರಲಿಲ್ಲ. ಅಷ್ಟು ಚಂದ ಲೆಕ್ಚರ್ ಕೊಟ್ಟು ಅಲ್ಲಿ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಅಲ್ಲಿ ಅವಾರ್ಡ್ ಕೊಟ್ಟಾರೆ. ಒಬ್ಬ ರೈತಾಗಿ ಕಬ್ಬು ಅಂದ್ರೆ ಅಲಕ್ಷ್ಯ ಮಾಡೋದಿಲ್ಲ, ರೈತಾಗಿ ಇದನ್ನು ಕಬ್ಬಿನಲ್ಲಿ ಅಂದ್ರೆ ಕಲ್ಪವೃಕ್ಷ ಬೆಳೆಯೋದು ನಾವು ಬೇಡಿದ ವರ ಕೊಡ್ತೈತಿ. ಆ ಟೈಪ್. ಅದಕ್ಕೆ ನಮ್ಮ ಗ್ರೂಪ್ ಹೆಸರು ಶುಗರ್ ಕೇನ್ ಕಲ್ಪವೃಕ್ಷ ಗ್ರೂಪ್ ಅಂತ ಇಟ್ಟೊಂದು. ಇಷ್ಟೇನೋ ಒಂದು ಇಲ್ಲ, ನಿಮ್ಮ ಗ್ರೂಪಿಂದ ನಿಜವಲ್ಲೂ ನಿಮಗೆ ಇಮ್ಯಾಜಿನ್ ಮಾಡ್ಕೊಂಡಿದ್ರೆ ಇಲ್ಲ ಗೊತ್ತಿಲ್ಲ ಸರ್, ಬಹಳಷ್ಟು ರೈತರಿಗೆ ಬಹಳಷ್ಟು ಅನುಕೂಲ ಆಗಿದೆ. ಅಷ್ಟು ಅಲ್ಲ, ನಮ್ಮಿಂದ ಬಹಳಷ್ಟು ಅನುಕೂಲ ಅಲ್ಲ. ನಮ್ಮದು ಒಂದೇ ಆಸೆ, ನಮ್ಮ ಒಟ್ಟು ಕರ್ನಾಟಕ ಕಬ್ಬು ಬೆಳೆಗಾರರು ಒಂದು ಎಲ್ಲ ಟಾಪ್ ಲೆವೆಲ್ ಹೋಗಲಿ ಅನ್ನೋ ಉದ್ದೇಶದಿಂದ, ಯಾವುದೋ ನಿಸ್ವಾರ್ಥ ಸೇವೆದಿಂದ ಇದು ಮಾಡ್ಕೊತ ಬಂದೀವಿ. ಎಲ್ಲ ರೈತರು ಚೆಂದಾಗಿ ಬೆಳ್ಕೊಳ್ಳಂತೆ ನನ್ನೊಂದು ಆಸೆ.